ಅಮೆರಿಕಕ್ಕೆ ಹೋಗೋಕ್ಕೆ ವೀಸಾ ನಿರಾಕರಿಸಿದ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ತೀವ್ರವಾಗಿ ಖಂಡಿಸಿದ್ದಾರೆ. ನಮ್ಮನ್ನು ಕಟ್ಟಾಗ್ತಾ ಇದೆ ರಾಜ್ಯ ಸರ್ಕಾರ, ಡ್ಯಾಶ್ 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 ಫೈಟ್ ಅಂತ ಎಗರಾಡಿದ್ದಾರೆ ಅವರೊಂದಷ್ಟು. ಹೌದಲ್ಲ, ಯಾಕೆ ಹೋಗ್ಬಾರ್ದು? ಇದು ಸಿ ಟಿ ರವಿ ಎಲ್ಲದರಲ್ಲೂ ರಾಜಕೀಯ. ಇನ್ನು ಪ್ರಿಯಾಂಕ ಆರೋಪಕ್ಕೆ ಏನಕ್ಕೆ ರಾಜಕೀಯ ಅಂತ ಸಿ ಟಿ ರವಿ ಹೇಳ್ಬೇಕು? ಕೇಂದ್ರ ಸರ್ಕಾರನೇ ಮಾಡಿರೋದು ಇದು ಅಂತ ಅವ್ರು ಆರೋಪಿಸ್ತಾ ಇದ್ದಾರೆ. ಯಾರು ಮಾಡಿರೋದು ಮತ್ತು ಅವ್ರು ಅಲ್ವಂತ? ಡೊನಾಲ್ಡ್ ಟ್ರಂಪಾ? ಅದನ್ನೇ ಕೇಂದ್ರ ಸರ್ಕಾರ ಹೇಳಿ ಪ್ರಿಯಾಂಕ್ ಏನು ಹೇಳಿದ್ದಾರೆ ನೋಡೋಣ. ಸರ್ಕಾರ ಕರ್ನಾಟಕದ ಯಶಸ್ಸನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಮಾಡ್ತಿದ್ದಂಗೆ ಅನಿಸ್ತಾ ಇದೆ. ನಾವು ಹೋಗಿ ಅಲ್ಲಿನೂ ಒಂದು ದಾಂಡಿಯಾ ಆಡೋಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ನಮ್ಮ ಜನರಿಗೆ ಉದ್ಯೋಗ ಸೃಷ್ಟಿ ಮಾಡೋದು ನಮ್ಮ ಕರ್ತವ್ಯ ಆಗಿದೆ. ಇಲ್ಲಿ ಬಂಡವಾಳ ತರೋದು ನಮ್ಮ ಕರ್ತವ್ಯ ಆಗಿದೆ. ಕರ್ನಾಟಕಕ್ಕೆ ಒಳ್ಳೇದಾದರೆ ರಾಷ್ಟ್ರಕ್ಕೆ ತಾನೇ ಒಳ್ಳೇದು. ಇದನ್ನ ಸಿ ಟಿ ರವಿ ಹೇಳೋದು ಏನು ರಾಜಕೀಯ ಅಂತನಾ? ಹೀಗೆ ಇದು ಕೇಂದ್ರ ಸರ್ಕಾರ ಮಾಡಿಲ್ವಾ? ಯಾರು ಮಾಡಿರೋದು ಮತ್ತೆ? ಅದನ್ನ ಅವರೇ ಹೇಳ್ಬೇಕು. ಟ್ರಂಪ್ ಮಾಡಿದ್ರೆ ಅದನ್ನೇ ಹೇಳಿ. ಎ ನಾವಲ್ರಿ, ಡೊನಾಲ್ಡ್ ಟ್ರಂಪ್ ಮಾಡಿದ್ರಿ. ಇವರು ಅದನ್ನು ಟ್ವೀಟಲ್ಲಿ ಅವ್ನ ಬಾಯಿ ಬಂದಂಗೆ ಬೈತಾರಂತಲ್ಲಪ್ಪ. ಅದಕ್ಕೆ ಅಲ್ಲಲ್ಲಿ ಕೊಡಬೇಡ ಅಂತ ಹೇಳ್ದ, ನಾವು ಕೊಟ್ಟಿಲ್ಲಪ್ಪ, ನಮ್ಗೆ ಯಾಕ್ರಪ್ಪ ಅಂತ ಅದೇ ಹೇಳಿ. ನಮ್ಮೇಲೆ ಯಾಕೆ ಆಗ್ತೀರಾ ಅಂತ ಕೇಳಿ. ಎ ಮಾಡಿದ್ರೆ ಸಿ ಟಿ ರವಿ ಮಸ್ಟ್ ಆನ್ಸರ್ ದಿಸ್. ಫರ್ಗೆಟ್ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ವ್ಯಕ್ತಿಯಾಗಿ ನೋಡಬೇಡಿ, ಇಂಡಿವಿಜುವಲಿ. ಹಿ ಈಸ್ ಅವರ್ ಮಿನಿಸ್ಟರ್. ಇದು ಕರ್ನಾಟಕಕ್ಕಾದ ಅವಮಾನ ಅಂತ ಯಾಕೆ ಪರಿಗಣಿಸಬಾರ್ದು? ನಿಮ್ಮ ತಾತನ ಮನೆಗೆ ಗಂಟೆನೂ ಹೋಗ್ತಿತ್ತು, ಪರ್ಮಿಷನ್ ಕೊಟ್ಟಿದ್ದಿದ್ರೆ ಅಲ್ಲಿಗೆ ಹೋಗ್ತಿದ್ರು ಅಂತ ಇಟ್ಕೊಂಡು. ಏನು ನಿಮ್ಗಾಗಿದ್ದ ಲಾಭ ಏನರಪ್ಪ ರಿಜೆಕ್ಷನ್ ಮಾಡಿದ್ರಿಂದ? ಅವ್ರು ಅಲ್ಲಿಗೆ ಹೋಗಬೇಡ ಅಂತ ನೀವು ಅವ್ರನ್ನ ತಡೆದಿದ್ದರಿಂದ ನಿಮ್ಗಾಗಿದ್ದ ಲಾಭ ಏನು? ನಾಳೆ 2 MP ಸೀಟ್ ಎಕ್ಸ್ಟ್ರಾ ಗೆಲ್ತೀರಾ ಹಂಗಾರೆ? ಏನು ಲಾಭ ನಿಮಗೆ? ನಂಬರ್ 1. ನಂಬರ್ 2, ನೀವು ಯಾರು ಆ ಲಾಭ ನಷ್ಟ ತೀರ್ಮಾನ ಮಾಡೋಕ್ಕೆ? ಹಿ ಈಸ್ ನಾಟ್ ಎನ್ ಆ್ಯಂಟಿ ಸೋಷಿಯಲ್, ಹಿ ಈಸ್ ನಾಟ್ ಎ ಕ್ರಿಮಿನಲ್. ಪ್ರಿಯಾಂಕ್, ಫರ್ಗೆಟ್ ಈಸ್ ಪೊಲಿಟಿಕ್ಸ್. ಯು ಅಪೋಸ್ ಈಸ್ ಪೊಲಿಟಿಕ್ಸ್. ಅದು ಸರ್, ಇವ್ರ ಹೆಸರನ್ನು ತೆಗೆದು ದಿಸ್ ಈಸ್ ಶೇಮ್ ಟು ಕರ್ನಾಟಕ. ಪ್ರಿಯಾಂಕ್ಗಲ್ಲ ಇದು. ಇವ್ರ ಹೆಸರನ್ನು ತೆಗೆದು ನರೇಂದ್ರ ಮೋದಿಗೆ ಅಮೆರಿಕದವರು ವೀಸಾ ನಿರಾಕರಣೆ ಮಾಡಿದಾಗ ಏನಂತ ಪರಿಗಣಿಸ್ತು ಈ ದೇಶ? ಅದನ್ನ ಗುಜರಾತ್ಗೆ ಮಾಡಿದ ಅವಮಾನ ಈಗ ಕರ್ನಾಟಕಕ್ಕೆ ಮಾಡಿದ ಅವಮಾನ ಅಂತ ತಗೋಬಾರ್ದಾ? ಮಂತ್ರಿ ರೀ ಅವರು. ಅವ್ರು ಯಾರಾದ್ರೂ ನನಗೇನು ಹೋಗ್ಬೇಕು? ಮಂತ್ರಿ. ಹಿ ರೆಪ್ರೆಸೆಂಟ್ಸ್ ಮೀ, ಮೈ ಸ್ಟೇಟ್. ಒಳ್ಳೆ ಕಥೆ ಆಯಿತು. ಏನು ರಾಜಕೀಯ ಇದರಲ್ಲಿ? ಕೊಡೋದಾದ್ರೆ ಕೊಡಬೇಕು. ಇವ್ರ ಮನೆ ಆಸ್ತಿ ಇವ್ರಿಗೆ ಇಷ್ಟ ಬಂದಾಗ ಕೊಡ್ತೀನಿ, ಇಷ್ಟ ಬಂದಾಗ ಬಿಡೋಕ್ಕೆ ಅನ್ನೋಕ್ಕೆ. ಇನ್ನು ಜೀತದಾಳುಗಳ ಎಲ್ಲರೂ ಹಂಗಾರೆ. ಎಸ್, ಅಹಮದಾಬಾದ್ ದುರಂತ ಆಯಿತು. 211 ಮ್ಯಾಚ್ ಆಯ್ತಂತೆ. DNA ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಈ ಮಧ್ಯೆ ವಿಮಾನಗಳ ನಿಲ್ದಾಣಗಳ ಹತ್ತಿರ ಅನಧಿಕೃತವಾಗಿ ಬಂದಿರೋ ಕಟ್ಟಡಗಳು ಯಾವ್ದಾರು ಇದ್ದರೆ ಹೈಟ್ ವಿಚಾರದಲ್ಲಿ ಒಡೆದಾಕಬೇಕು ಅನ್ನೋ ತೀರ್ಮಾನಕ್ಕೆಲ್ಲ ಬಂದಿದ್ದಾರೆ. ಮರಗಿರ ಎಲ್ಲ ಕತ್ತರಿಸ್ಬೇಕು ಅಂತ ಅದನ್ನೆಲ್ಲ ರೆಗ್ಯುಲರಾಗಿ ಮಾಡಬೇಕಾಗಿತ್ತು, ಮಾಡಿರಲ್ಲ. ಈಗೆಲ್ಲ ಇದ್ದಕ್ಕಿಂದ ಎತ್ತು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಏನೇ ಒಂದು ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮಾಡ್ರಪ್ಪ ಬೇಡ ಅಂದವ್ರು ಯಾರು? ಎಸ್, ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪದಚ್ಯುತಿಗೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಸಮಿತಿನೇ ಶಿಫಾರಸು ಮಾಡಿದೆಯಂತೆ. ಗೊತ್ತಿಲ್ಲ ಏನು ಮಾಡುತ್ತೋ ಏನೋ. ಇನ್ನು ಅದರಲ್ಲಿ ಯಾವ ರಾಜಕೀಯ ಇದೆಯೋ? ಯಾಕಂದರೆ ಹಿಂದೆ ಇಂಥದ್ದೇ ಒಂದು ಅಟೆಂಪ್ಟ್ ಆಗಿ ದೊಡ್ಡ ರಾಜಕೀಯ ಆಗಿತ್ತದು. ಜಾತಿ, ಊರು, ದೇಶ, ರಾಜ್ಯ ಎಲ್ಲ ಬಂದಿತ್ತು ಆಗ. ಈಗ ಇದನ್ನು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಏನೋ ಒಂದು ಮಾಡ್ಕೊಳ್ಳಿ. ಈ ಬಾರಿ ನಾಡಹಬ್ಬ ದಸರಾ 10 ದಿನದ ಬದಲಾಗಿ 11 ದಿನಗಳು ಬರುತ್ತೆ. ದಸರಾ ಇತಿಹಾಸದಲ್ಲೇ ಇದು ಮೊದಲ ಬಾರಿಗೆ 11 ದಿನದ ಆಚರಣೆ. ಪಂಚಾಂಗದ ತಿಥಿಗಳ ಪ್ರಕಾರವಾಗಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ 11 ದಿನ ದಸರಾ ಇರುತ್ತೆ. ಹ್ಞೂ ಸರ್. ಅದು ಒಳ್ಳೇದಾ ಕೆಟ್ಟದಾ? ಆ ಥರ 11 ದಿನ ಬರೋದು ರಾಜ್ಯಕ್ಕೆ, ನಾಡಿಗೆ ಒಳ್ಳೇದಾ ಕೆಟ್ಟದಾ? ಅದನ್ನು ನಾವು ಈಗ ಹೇಳಬಾರ್ದು ಅಂತಿದ್ರು ಸರ್. ಹೌದಾ? ಹಾಗಂದ್ರೆ ಅಂದರೆ ಏನೋ ಆಗ್ಬಿಡುತ್ತೆ ಅಂತ ನಾವೇ ಸುಮ್ಮನೆ ಅಪಪ್ರಚಾರ ಮಾಡಬಾರ್ದು. ಹಂಗ ಒಳ್ಳೇದು ಅಂದ್ಬಿಡೋದು ಅಷ್ಟೇ, ಮುಗೀತು ಕತೆ. ಹಾಂ, ಮಳೆ. ರಾಜ್ಯದಲ್ಲಿ ಮುಂಗಾರು ಮಳೆ ಜೋರಾಗಿದೆ. ಡ್ಯಾಮ್ಗಳು ತುಂಬುತ್ತಿವೆ. ಕೆಲವೆಲ್ಲ ಜೂನಲ್ಲೇ ತುಂಬ್ಕೊತಿವೆ. ಈಗ KRS ಜುಲೈಯಲ್ಲಿ ತುಂಬಿದೆ, ಆಗಸ್ಟಲ್ಲಂತೂ ತುಂಬಿದೆ, ಸೆಪ್ಟೆಂಬರಲ್ಲೂ ತುಂಬಿದೆ, ತುಂಬದೇನೂ ಇದೆ. ಎಲ್ಲ ನೋಡಿದ್ದೀನಿ ನಾನು. 2 ಆಗುತ್ತೆ. ಹಾಂ, ಆದರೆ ಈ ಸರಿ ಜೂನ್ಗೆ ತುಂಬತ್ತೆ ಅಂತಿದ್ದಾರಪ್ಪ ಇವರು. ಯಾಕಂದರೆ ಇನ್ನೊಂದು 9 ಅಡಿನೋ ಏನೋ ಇದೆಯಂತೆ, ಬಾಕಿ ಇದೆ. ಬಾಕಿ ಇರಲಿ. ಎಲ್ಲ ಡ್ಯಾಮ್ಗೂ ನೀರು ಬರ್ತಾ ಇದೆ, ಚೆನ್ನಾಗಿ ಬರ್ತಿದೆ. ನಾರಾಯಣಪುರ ಆ ಕಡೆ, ಇದು ಹಿಪ್ಪರ್ಗಿ ಬ್ಯಾರೇಜು, ಘಟಪ್ರಭಾ ಎಲ್ಲ ಕಡೆ ಬಂದಿದೆ. ಚಿಕ್ಕಮಗಳೂರು, ಶೃಂಗೇರಿ, ಕೊಪ್ಪ ರಾಜ್ಯದ ಮಧ್ಯದಲ್ಲಿ ಗುಡ್ಡ ಕುಸಿತಾ ಇದೆ. ರಸ್ತೆ ಎಲ್ಲ ಬಂದ್ ಮಾಡ್ಕೊಂಡಿದ್ದಾರೆ. ಉಡುಪಿನಲ್ಲಿ ಮೀನುಗಾರಿಕೆ ನಿಷೇಧ ಹಾಕಿದ್ದಾರೆ. ಕೊಡಗಲ್ಲಿ ಬಲಮುರಿ ಕೆಳಸೇತುವೆ ಎಲ್ಲ ಮುಳುಗಡೆ ಆಗಿದೆ, ಅದು ಮಾಮೂಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಪ್ಪಿನಂಗಡಿ ಸಮೀಪದ ನಕಿಲಾಡಿ ಕುಮಾರಧಾರ ನದಿ ತಡದಲ್ಲಿ ಮೊಸಳೆ ಪತ್ತೆಯಾಗಿದೆ. ಮತ್ತು ಇನ್ನೇನು ಪತ್ತೆ ಆಗಬೇಕಲ್ಲಿ ನಿಮ್ಮ ಪ್ರಕಾರ? ಒಂದು. ಎರಡನೇದು ಎಲ್ಲಿ ಅದು? ಉಪ್ಪಿನಂಗಡಿ ಸಮೀಪ. ಹಾಂ, ಏನಕ್ಕೆ ಅಷ್ಟೊಂದು ಹೆದರ್ಕೋತಾ ಇದ್ದೀರಿ ನೀವು ಮೊಸಳೆಗೆ? ಎಂತೆಂಥ ಮೊಸಳೆ ನಿಮ್ಮ ಸುತ್ತಲೂ ಡೈಲಿ ಓಡಾಡ್ತೀವಿ. ಹಾಂ, ಅವಕ್ಕೆ ಎದುರಿಲ್ಲ ನೀವು. ಆರಾಮಾಗಿ ಓಡಾಡ್ಕೊಂಡಿದ್ದೀರಿ ಧಿಮ್ರಂಗ ಅನ್ಕೊಂಡು.
ಈ ಮುಸ್ಲಿಗೆ ಯಾಕೆ ಹೆದರ್ಕತ್ತೀರಿ? ಇದು ಅಪಾಯ ಮಾಡಲ್ಲ, ಗಾಬರಿ ಆಗಬೇಡಿ. ಅದಕ್ಕಿಂತ ಡೇಂಜರ್. ಅವಕ್ಕಿಂತ ಇವು ಬೆಟ್ರು.